ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್. ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಸೀರಿಯಲ್ ಎಲ್ಲರ ಅಚ್ಚುಮೆಚ್ಚಿನ ಸೀರಿಯಲ್ ಅಂತ ಹೇಳಬಹುದು. ಇದೀಗ ಈ ಸೀರಿಯಲ್ ನಟಿಯ ಮದುವೆ ನಿಶ್ಚಯಗೊಂಡಿದ್ದು, ಇದೀಗ ಆ ನಟಿಯ ಮದುವೆಯ ಲಗ್ನ ಪತ್ರಿಕೆಯ ಒಂದು ಹಂಚಿಕೆಯ ಶಾಸ್ತ್ರ ಬಹಳ ವಿಭಿನ್ನವಾಗಿ ನಡೀತಿದೆ. ಹಾಗಾದ್ರೆ ಯಾರದು ನಟಿ, ಯಾರ ಜೊತೆ ಮದುವೆ ಫಿಕ್ಸ್ ಆಗಿದೆ, ಏನೆಲ್ಲ ತಯಾರಿ ನಡೀತಿದೆ, ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು, ಹಿನ್ನೆಲೆ ಏನು, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಬಾಲನಟಿಯಾಗಿ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ಪ್ರತಿಭಾವಂತ ನಟಿ ರೂಪಿಕಾ ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ಬೆಳ್ಳಿ ಚುಕ್ಕಿ, ಬದುಕು, ಅವಳ ಮನೆ, ತ್ರಿವೇಣಿ ಸಂಗಮ ಮುಂತಾದ ಸೀರಿಯಲ್ಗಳಲ್ಲಿ ರೂಪಿಕಾ ಅಭಿನಯಿಸಿದ್ರು. ಅದಾದ ನಂತರ ಚಲುವಿನ ಚಿಲಿಪಿಲಿ ಮೂಲಕ ರೂಪಿಕಾ ನಾಯಕಿಯಾಗಿಯೂ ಕೂಡ ಸ್ಯಾಂಡಲ್ವುಡ್ಗೆ ಎಸ್ ನಾರಾಯಣ್ ಅವರ ನಿರ್ದೇಶನದ ಮೂಲಕ 2009ರಲ್ಲಿ ಕಾಲಿಡ್ತಾರೆ. ಅದಾದ ನಂತರ ತೀರ್ಥರೂಪ, ಬೀರ, ರುದ್ರಾಕ್ಷಿಪುರ ಮುಂತಾದ ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥ ರೂಪಿಕಾ ನಂತರ ದೊರೆಸಾನೆ, ಲಕ್ಷ್ಮೀ ನಿವಾಸ ಸೀರಿಯಲ್ಗಳ ಮೂಲಕ ಒಂದಷ್ಟು ಜನರ ಹೃದಯ ಕದ್ದಿದ್ರು. ಇದೀಗ ಈ ನಟಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೌದು, ಈ ನಟಿಯ ಮದುವೆ ಫಿಕ್ಸ್ ಆಗಿದ್ದು ಅಂಕಿತ್ ಅನ್ನೋರ ಜೊತೆಗೆ ಇದೀಗ ರೂಪಿಕಾ ಅವರ ಮದುವೆ ನಿಶ್ಚಯವಾಗಿದೆ. ಬರುವ ಆಗಸ್ಟ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ ವಿವಾಹ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದ್ದು, ಇತ್ತೀಚೆಗೆ ಲಗ್ನ ಪತ್ರಿಕೆ ಶಾಸ್ತ್ರ ಕೂಡ ನಡೆದಿದೆ. ಅದರ ಫೋಟೋ ವೈರಲ್ ಆಗಿದ್ದು, ಇದೀಗ ಲಗ್ನ ಪತ್ರಿಕೆ ಶಾಸ್ತ್ರಕ್ಕೆ ರೂಪಿಕಾ ಬಹಳ ಅದ್ಭುತವಾಗಿ ಹಸಿರು ಸೀರೆಯಲ್ಲಿ ಕಂಗೊಳಿಸಿದ್ರು. ರೂಪಿಕಾ ಅವರನ್ನ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಅಂಕಿತ್ ಮೂಲತಃ ಬೆಂಗಳೂರಿನವರು. ವಿದೇಶದಲ್ಲಿರ್ತಕ್ಕಂಥ ಅಂಕಿತ್ ಅವರು ಇದೀಗ ರೂಪಿಕಾ ಅವರನ್ನ ವರಿಸ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಅಂಕಿತ್ ಕೆನಡಾದಲ್ಲಿದ್ದು, ಕೆನಡಾದ ಇನ್ಫೋಸೆಕ್ಸ್ ಸಂಸ್ಥೆಯಲ್ಲಿ ಟ್ಯಾಕ್ಸ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರಂತೆ. ಇದೀಗ ಲಗ್ನ ಪತ್ರಿಕೆಯ ಶಾಸ್ತ್ರ ಬಹಳ ಅದ್ಭುತವಾಗಿ ನೆರವೇರಿದ್ದು, ಇವರಿಬ್ಬರ ಮದುವೆ ಇದೇ ಆಗಸ್ಟ್ನಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ರೂಪಿಕಾ ಅವರು ಕೇವಲ ಅದ್ಭುತ ಕಲಾವಿದೆ ಮಾತ್ರ ಅಲ್ಲ, ನೃತ್ಯಗಾರ್ತಿಯೂ ಸಹ ಹೌದು. ಡ್ಯಾನ್ಸ್ ಸ್ಟುಡಿಯೋವನ್ನು ಕೂಡ ರೂಪಿಕಾ ಅವರು ನಡೆಸ್ತಾ ಇದ್ದು, ಇದೀಗ ಕೆನಡಾದಲ್ಲಿ ಸೆಟ್ಲ್ ಆಗ್ತಾರೋ ಅಥವಾ ಭಾರತದಲ್ಲೇ ಇರ್ತಾರೋ ಅನ್ನೋದು ಮುಂದಿನ ಪ್ರಶ್ನೆಯಾಗಿದೆ. ನೀವು ಕೂಡ ಈ ಜೋಡಿಗೆ ಶುಭ ಹಾರೈಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.